ಹೌದು. ಮೊದಲ ಸುದ್ದಿ ನಮಗೆ ಭಕ್ತಿ ಸಿಂಚನಗಾಗಿದ್ದ ಬ್ರಹ್ಮರಥ. ಹೌದು, ಎಲ್ಲರೂ ಕೂಡ ಒಂದು ನಮ್ಮ ಈ ಒಂದು ಕಾಲಕ್ಕೆ ಒಂದು ಅವಿಸ್ಮರಣೀಯ ಘಟನೆ ಅಂತ ಹೇಳ್ಬೋದು ಸರ್. ಅಂದ್ರೆ ಬ್ರಹ್ಮರಥ ಬಂದಿರುವಂತದ್ದು ಸುಳ್ಯಕ್ಕೆ. ಅಲ್ಲಲ್ಲಿ ನೋಡಿ, ಪುತ್ತೂರಲ್ಲಿ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಬ್ರಹ್ಮರಥ ಕೊಟ್ಟಾಗ ಅದು ಕೂಡ ಬಹಳ ವಿಜೃಂಭಣೆಯ ಸುದ್ದಿಯಾಗಿ ವರದಿ ಆಯಿತು. ಜನರು ಸಾವಿರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಸಂಖ್ಯೆಯಲ್ಲಿ ಭಾಗಿಯಾದರು. ಆ ಬಳಿಕ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬ್ರಹ್ಮರಥ ಸಮರ್ಪಣೆ ಆಗುವ ಸಂದರ್ಭ ಕೂಡ ಅದು ಕೂಡ ಅತ್ಯಂತ ದೊಡ್ಡ ಒಂದು ಧಾರ್ಮಿಕ ಕಾರ್ಯಕ್ರಮವಾಗಿ ಮೂಡಿಬಂತು. ಈ ಬಾರಿ ನಮ್ಮ ಸುಳ್ಯದಲ್ಲೇ ಈ ಒಂದು ಬ್ರಹ್ಮರಥ ನಾವು ನೋಡುವಂಥ, ಅದನ್ನು ಆಗಮನ ಮಾಡುವಂಥದ್ದು, ಸ್ವಾಗತ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ನೋಡುವ ಹಾಗೆ ಆಯಿತು. ಡಾಕ್ಟರ್ ಕೆ ವಿ ಚಿದಾನಂದಗೌಡರು ನಮ್ಮ ಅಕಾಡೆಮಿ ಆಫ್ ಲಿಬರಲ್ ಎಜುಕೇಷನ್ನ ಅಧ್ಯಕ್ಷರು ಮತ್ತು ಚೆನ್ನಕೇಶವ ದೇವಸ್ಥಾನದ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರು ಕೂಡ. ಅವರು ಈ ಬ್ರಹ್ಮರಥ ಒಂದು ದೇವಸ್ಥಾನಕ್ಕೆ ಅರ್ಪಿಸಬೇಕು ಅನ್ನೋಂಥ ಒಂದು ಸಂಕಲ್ಪ ಮಾಡಿ ಕಳೆದ ಏಪ್ರಿಲ್ ತಿಂಗಳಿಂದ ಆರಂಭಗೊಂಡಂಥ ಅದರ ಕೆಲಸ ಅದು ಮೊನ್ನೆ ಸಂಪೂರ್ಣಗೊಂಡು ಮೊನ್ನೆ 25ನೇ ತಾರೀಕಿಗೆ ಸುಳ್ಯಕ್ಕೆ ಬಂದಿದೆ. ಅದರ ಆ ಬ್ರಹ್ಮರಥ ಹೇಗೆ ಒಂದು ಸುಮಾರು ಹೇಗೆ ಹೇಳ್ತಾರೆ, ಸುಮಾರು 300 ವರ್ಷಗಳಿಗೊಮ್ಮೆ ಈ ಬ್ರಹ್ಮರಥ ಮಾಡಬೇಕಾದ್ದು. ಒಂದು ವೇಳೆ ಬ್ರಹ್ಮರಥ ಮೊದಲಿದ್ದರೂ ಕೂಡ ಅದು ಶಿಥಿಲಗೊಳ್ಳುವಂಥದ್ದು ಸುಮಾರು 300 ವರ್ಷಕ್ಕೊಮ್ಮೆ ಅದನ್ನು ಬದಲಾವಣೆ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ. ಅದಕ್ಕಾಗಿ 300 ವರ್ಷಕ್ಕೊಮ್ಮೆ ಬ್ರಹ್ಮರಥ ಬರೋದು ಅಂತ ಹೇಳುವಂಥದ್ದು. 12 ವರ್ಷಕ್ಕೊಮ್ಮೆ ಬ್ರಹ್ಮ ಕಲಶೋತ್ಸವ ನಡೀತದೆ. ಅದಕ್ಕೆ ಏನು ಅಷ್ಟಬಂಧಗಳನ್ನು ಬಿಗಿದು ಅದನ್ನು ಏನು ಅಲ್ಲಿ ಪ್ರತಿಷ್ಠಾಪನೆ ಆಗಿರ್ತದೆ, ಅದು 12 ವರ್ಷ ಅದಕ್ಕೆ ಅವಧಿ. 12 ವರ್ಷದಲ್ಲಿ ಅದರ ಬದಲಾವಣೆಗಳೆಲ್ಲ ಆಗ್ತದೆ ಅನ್ನುವಂಥದ್ದು ಇರುವಂಥದ್ದು. ಅದಕ್ಕೆ ಬೇಕಾಗಿ ಪ್ರತಿ ವರ್ಷಕ್ಕೊಮ್ಮೆ ಬ್ರಹ್ಮರಥ ನಡೀತದೆ, ಬ್ರಹ್ಮ ಕಲಶೋತ್ಸವ ನಡೀತದೆ. ಈ ಬ್ರಹ್ಮರಥ ನಿರ್ಮಾಣದದ್ದು ಈಗ ನಮ್ಮ ಸುಳ್ಯದಲ್ಲಿ ಬ್ರಹ್ಮರಥ ಇರಲಿಲ್ಲ, ರಥ ಇತ್ತು. ಅದರ ಯಾವಾಗಲೂ ಜಾತ್ರೆ ಯಾರಾದ ತೇರು ಎಳೆಯುವಂಥದ್ದು ನಡೀತಾ ಇತ್ತು. ಈ ಸರ್ತಿ ಈ ಬ್ರಹ್ಮರಥ ಕೋಟೇಶ್ವರದಲ್ಲಿ ರಚನೆಗೊಂಡು ಅಲ್ಲಿಂದ ಮೊನ್ನೆ 23ನೇ ತಾರೀಕಿಗೆ ಸೋಮವಾರ ದಿವಸ ಹೊರಟದಲ್ಲ ಪೂಜೆಗೊಳಿಸಲ್ಪಟ್ಟು 24 ಮಂಗಳವಾರ ದಿವಸ ಬೆಳಿಗ್ಗೆ ಅಲ್ಲಿಂದ ಹೊರಟು ಅಲ್ಲಲ್ಲಿ ಜನರ ಸ್ವಾಗತ, ಆರತಿ ಅದೆಲ್ಲ ಆಗಿ ಪುತ್ತೂರಲ್ಲಿ ರಾತ್ರಿ ತಂಗಿತು. ಸರ್ ಒಂದು ನಿಮಿಷ, ಇವಾಗ ಲೈನಲ್ಲಿದ್ದಾರೆ ಬ್ರಹ್ಮರಥ ಸಮರ್ಪಣಾ ಸಮಿತಿ ಅಧ್ಯಕ್ಷರಾಗಿರುವಂತಹ ಡಾಕ್ಟರ್ ಲೀಲಾಧರ್ ಸರ್ ಅವರು. ಅವರನ್ನ ಕನೆಕ್ಟ್ ಮಾಡುವ. ಹಲೋ 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 ಲೀಲಾಧರ್ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಓಕೆ, ಸಂಪರ್ಕ ಸಾಧ್ಯ ಆದಾಗ ಮಾಡಿ. ಈಗ ಈ ಬ್ರಹ್ಮರಥ 24ನೇ ತಾರೀಕಿಗೆ ರಾತ್ರಿ ಬಂದು ಪುತ್ತೂರಲ್ಲಿ ನಿಂತದ್ದು. ಒಂದು ನಿಮಿಷ ಸರ್, ಕನೆಕ್ಟ್ ಆಯ್ತಾ? ಹಲೋ 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 ಸರ್, ನಮಸ್ತೆ. ನಮಸ್ತೆ. ಲೈವ್ ಇಂದ ಸರ್ ಹರೀಶ್ ಬಂಟ್ವಾಳ ಸರ್ ಇದ್ದಾರೆ. ನಾಳೆಯ ಕಾರ್ಯಕ್ರಮದ ಬಗ್ಗೆ ಮಾತಾಡಿ ಸರ್. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಈಗ ಸುಳ್ಯದ ಒಂದು ಧಾರ್ಮಿಕ ಇತಿಹಾಸಕ್ಕೆ ಒಂದು ಬಹಳ ದೊಡ್ಡ ಕೊಡುಗೆಯಾಗಿ ಈಗ ದೊರಕಿರುವಂಥದ್ದು ಬ್ರಹ್ಮರಥ. ಹೌದು ಸರ್. ಡಾಕ್ಟರ್ ಚಿದಾನಂದ ಅವರ ಸಂಕಲ್ಪದಿಂದಾಗಿ ಚೆನ್ನಕೇಶವ ದೇವಸ್ಥಾನಕ್ಕೆ ಬ್ರಹ್ಮರಥ ಆಗಮನ ಆಗಿದೆ. ಬಹಳ ಅದ್ಧೂರಿಯಾಗಿ 25ನೇ ತಾರೀಕಿಗೆ ಇಡೀ ಸುಳ್ಯದ ಜನ, ಆಸುಪಾಸಿನವರೆಲ್ಲ ಸೇರಿ ಈ ಬ್ರಹ್ಮರಥವನ್ನು ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ನೀವು ಕೂಡ ಅದರಲ್ಲಿ ಪ್ರಮುಖ ಪಾತ್ರಧಾರಿಯಾಗಿದ್ದೀರಿ. ಹೌದು. ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಸರ್. ಸರ್ ಅದೇ ಕಳೆದ ವರ್ಷದ ರಥೋತ್ಸವದ ದಿವಸ ಡಾಕ್ಟರ್ ಚಿದಾನಂದರ್ ಅವರಿಗೆ ಹಳೆಯ ರಥವನ್ನು ನೋಡುವಾಗ ಸುಮಾರು 250ರಿಂದ 300 ವರ್ಷದ ಹಳೆಯ ರಥ, ನಾವೊಂದು ಹೊಸ ರಥವನ್ನ ದೇವಸ್ಥಾನಕ್ಕೆ ಅವಶ್ಯಕತೆ ಇದೆ ಅಂತ ಅವರ ಮನಸ್ಸಿನಲ್ಲಿ ಚಿಂತನೆ ಆದಾಗ ತಾನೇ ಒಂದು ಸ್ವತಃ ಆ ರಥವನ್ನ ಕೊಡಬೇಕು ಅಂತ ಹೇಳುವಂತ ಯೋಚನೆಯಿಂದ ಅವರು ತಂತ್ರಿಯವರ ಹತ್ರ ಹಾಗೂ ಜ್ಯೋತಿಷ್ಯರ ಹತ್ರ ಕೇಳಿದಾಗ ಹೌದು ತಾವುಗಳು ಕೊಡಬಹುದು ಅಂತ ಹೇಳುವಂತ ಒಂದು ಅನುಮತಿ ದೈವಜ್ಞರಿಂದ ಸಿಕ್ಕಿದ ಮೇಲೆ ಕುಂದಾಪುರದ ಕುಂಭಾಷಿಯಲ್ಲಿ ವಿಶೇಷವಾಗಿ ರಾಜಗೋಪಾಲಾಚಾರ್ಯರಂತೂ ಸುಮಾರು 150ಕ್ಕಿಂತ ಹೆಚ್ಚು ರಥ ಮಾಡಿದಂತ ಅನುಭವಸ್ಥರು, ಅವರ ಜೊತೆಯಲ್ಲಿ ರಥಕ್ಕೆ ನಾವೊಂದು ಅವರನ್ನ ಕರೆದು ದೇವಸ್ಥಾನದ ವತಿಯಿಂದ ಜೀರ್ಣೋದ್ಧಾರ ಸಮಿತಿಯವರ ಎಲ್ಲರ ಸಮ್ಮುಖದಲ್ಲಿ ಒಂದು ಮೀಟಿಂಗ್ ಮಾಡಿ ಅವರಿಗೆ ರಥವನ್ನು ಮಾಡಬೇಕು ಹಾಗೂ ನಮಗೆ ಈ ವರ್ಷದ ರಥೋತ್ಸವಕ್ಕೆ ಸಿಗು ಹಾಗೆ ನೀವು ಕೊಡ್ತೀರಾ ಅಂತ ಕೇಳಿದಾಗ ಇನ್ನು 9 ತಿಂಗಳು ಬಾಕಿ ಇತ್ತು. ಅವಾಗ ಇಲ್ಲ ನಾನು ಕೊಡ್ತೇನೆ, ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ರಿ ಅಂತ ಅವರುಗಳು ಕೂಡ ಬಹಳಷ್ಟು ಮುತುವರ್ಜಿಯನ್ನು ವಹಿಸಿಕೊಂಡು ಮೊನ್ನೆ ನಮಗೆ ಕೊಟ್ರು. ನಾವು 23ಕ್ಕೆ ಸಂಜೆ ಕುಂಭಾಷಿಯಲ್ಲಿ ರಥದ ಗೂಟ ಪೂಜೆ ಅಂತ ಹೇಳ್ತಾರೆ, ಎಲ್ಲಿ ರಥವನ್ನ ಮಾಡ್ತಾರೆ ಅಲ್ಲಿ ಶಿಲ್ಪಿಗಳು ಪೂಜೆ ಮಾಡಿಬಿಟ್ಟು ನಮಗೆ ರಥವನ್ನ ಬಿಟ್ಟು
24ಕ್ಕೆ ನಾವು ರಥಯಾತ್ರೆ ಕುಂದಾಪುರದಿಂದ ಬಂದು ಪುತ್ತೂರಲ್ಲಿ ತಂಗಿ 25ಕ್ಕೆ ವಿಜೃಂಭಣೆಯಾಗಿ ತಾವೆಲ್ಲರೂ ನಿಮ್ಮ ಮೀಡಿಯಾದ ಮೂಲಕ ಎಲ್ಲರೂ ನೋಡಿರ್ತಾರೆ. ನೇರ ಪ್ರಸಾರ ಇತ್ತು. ಹೌದು, ನೇರ ಪ್ರಸಾರ ನೀವು ಮಾಡಿದಿರಿ, ಎಲ್ಲ ಜನಗಳಿಗೆ ತಲುಪಿಸಿದಿರಿ. ವಿಶೇಷವಾಗಿ ಎಲ್ಲ ಜನರು ಕೂಡ ಬಂದಿದ್ದಾರೆ, ಅವರಿಗೂ ಕೂಡ ವಿಶೇಷವಾಗಿ ನಾವು ಧನ್ಯವಾದನ ಹೇಳ್ತೇವೆ. ಎಲ್ಲರೂ ಕೂಡ ಬಹಳಷ್ಟು ಭಕ್ತರು ನಮ್ಮ ಜೊತೆ ಸೇರ್ಕೊಂಡಿದ್ರು. ಇವತ್ತು ಅದು ತದನಂತರ ವಿಶೇಷವಾಗಿ 31ನೇ ತಾರೀಕಿಗೆ ಅಂದ್ರೆ ನಿನ್ನೆ ದಿವಸ ರಥವನ್ನ ದೇವಸ್ಥಾನದ ತಂತ್ರಿ ಮತ್ತು ಅರ್ಚಕರಿಗೆ ಚಿದಾನಂದ ಸರ್ ಮನೆಯವರು ಹಸ್ತಾಂತರ ಮಾಡಿದ್ದಾರೆ. ಸಾಂಕೇತಿಕವಾಗಿ ಹಸ್ತಾಂತರ ಮಾಡಿದ್ದಾರೆ. ರಥ ಸುಳ್ಯಕ್ಕೆ ಬಂದ್ರು ಕೂಡ ಸುಳ್ಯದ ಭೂಮಿಯನ್ನ ಸ್ಪರ್ಶ ಮಾಡ್ಲಿಲ್ಲ. ಇನ್ನು ಕೂಡ ರಥವನ್ನ ನಾವು ಒಂದು ಮರದ ಹಲಿಗೆಯ ಮೇಲೆ ನಿಲ್ಲಿಸಿದ್ದೇವೆ. ಈಗ ನಾವು ಸಾಂಕೇತಿಕವಾಗಿ ನಿನ್ನೆ ದಿವಸ ದೇವಸ್ಥಾನದ ತಂತ್ರಿ ಮತ್ತು ಅರ್ಚಕರಿಗೆ ರಥವನ್ನ ಕೊಟ್ಟಿದ್ದೇವೆ. ಅವರು ಈಗಾಗಲೇ ಪೂಜಾ ಪುರಸ್ಕಾರ ಈಗ ಶುರು ಆಗಿದೆ. ಈಗ ಸುಳ್ಯದಲ್ಲಿ ಬಹಳ ದೊಡ್ಡ ಒಂದು ಧಾರ್ಮಿಕ ಕಾರ್ಯಕ್ರಮ ಕೂಡ ನಡೀಲಿಕ್ಕಿದೆ. ಹೌದು, ಪೂಜೆ ಆಗ್ತಾ ಇದೆ. ಇವತ್ತು ವಾಸ್ತು ಹೋಮ ಎಲ್ಲ ನಡೀತದೆ. ರಥದ ಆಲಯದ ಪೂಜೆ ನಡೀತದೆ, ರಥಕ್ಕೆ ಪೂಜೆ ನಡೀತದೆ, ರಥ ಶುದ್ಧಿ ಆಗ್ತದೆ, ಆಲಯ ಶುದ್ಧಿ ಆಗ್ತದೆ. ನಾಳೆ ಬೆಳಿಗ್ಗೆ 9:15 9 ಗಂಟೆ 30 ಆ ಸುಮುಹೂರ್ತದಲ್ಲಿ ರಥವನ್ನ ಭೂಸ್ಪರ್ಶ ಮಾಡ್ಲಿಕ್ಕಿದ್ದಾರೆ. ಭೂಸ್ಪರ್ಶ ಅಂದ್ರೆ ತೆಗೆದು ಚೆನ್ನಕೇಶವ ದೇವಸ್ಥಾನದ ಮುಂಭಾಗದಲ್ಲಿ ನೆಲವನ್ನ ರಥ ಮುಟ್ತದೆ, ಟಚ್ ಆಗ್ತದೆ. ಸುಳ್ಯಕ್ಕೆ ರಥ ಟಚ್ ಆಗ್ತದೆ. ತದನಂತರ ಹಳೆಯ ರಥವನ್ನ ಅವರು ಕುಂದಾಪುರಕ್ಕೆ ತೆಗೆದುಕೊಂಡು ಹೋಗ್ತಾರೆ. ಅದನ್ನ ಬಂಡಿ ರಥ ಅಂತ ಹೇಳಿ ಕನ್ವರ್ಟ್ ಮಾಡಿಬಿಟ್ಟು ದೇವಸ್ಥಾನದ ಒಳಗಡೆ ಇನ್ನು ಮುಂದಿನ ದಿನಗಳಲ್ಲಿ ದೇವಸ್ಥಾನದಲ್ಲಿ ರಥೋತ್ಸವ ಪೂಜೆ ಮಾಡುವವರಿಗೆ, ಬಂಡಿ ರಥ ಉತ್ಸವ ಮಾಡುವವರಿಗೆ ಅದು ಸಹಕರಿಸಲಿಕ್ಕಿದೆ. ತದನಂತರ 10 ಗಂಟೆಗೆ ನಾವು ಒಂದು ಧಾರ್ಮಿಕ ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಒಡಿಯೂರು ಶ್ರೀಗಳು ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದ್ದಾರೆ. ಅದೇ ರೀತಿಯಾಗಿ ರವೀಶ್ ತಂತ್ರಿ ಅವರು ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದ್ದಾರೆ. ಅರಿಕೋಡಿಯ ಅವರು ಕೂಡ ಸಾನ್ನಿಧ್ಯದಿಂದ ಅವರು ಕೂಡ ಬರ್ತಾ ಇದ್ದಾರೆ. ಅದೇ ರೀತಿ ಹೌದು. ಅದೇ ರೀತಿಯಾಗಿ ಡಿ.ವಿ. ಸದಾನಂದ ಗೌಡ್ರು, ಬೋಪಯ್ಯ ಸರ್ ಅವರು ಬರ್ತಿದ್ದಾರೆ, MP ಸರ್ ಅವರು ಬರ್ತಿದ್ದಾರೆ. ಆಮೇಲೆ ನಮ್ಮ ನಳಿನ್ ಕುಮಾರ್ ಕಟೀಲ್ ಸರ್ ಅವರು ಬರ್ಲಿಕ್ಕಿದ್ದಾರೆ. ಕರ್ನಾಟಕ ಪ್ರಭಾಕರ್ ಸರ್ ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದ್ದಾರೆ. ಹಾಗೆಲ್ಲ ಸುಳ್ಯದ ಪುತ್ತೂರಿನ ಮಠುಂದ್ರ ಅವರು ಕೂಡ ನಮ್ಮ ಜೊತೆ ಸೇರ್ಕೊಳ್ತಾರೆ. ಅಶೋಕ್ ಕುಮಾರ್ ರೈ ಅವರು ಸೇರ್ಕೊಳ್ತಿದ್ದಾರೆ. ಸುಳ್ಯದ ನಮ್ಮ ಹಳೆಯ ನಮ್ಮ ಮಾಜಿ ಶಾಸಕರಾಗಿರುವಂತಹ ಹಾಗೂ ನಮ್ಮ ಅಂಗಾರ್ ಅವರು, ಈಗಿನ ಭಾಗೀರಥಿ ಮೇಡಮ್ ಕೂಡ ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದ್ದಾರೆ. ತಹಸೀಲ್ದಾರ್ ಅವರು, ಪುತ್ತೂರಿನ ಅಸಿಸ್ಟೆಂಟ್ ಕಮಿಷನರ್, ಇವರೆಲ್ಲರೂ ಕೂಡ ನಾಳೆ 10 ಗಂಟೆಗೆ ಈ ಸುಮುಹೂರ್ತದಲ್ಲಿ ನಮ್ಮ ಜೊತೆ ಸೇರ್ಕೊಳ್ಳಿಕ್ಕಿದ್ದಾರೆ. ನಾಳೆ ಬೆಳಿಗ್ಗೆ 7 ಗಂಟೆಯಿಂದ ಪೂಜಾ ಕಾರ್ಯಕ್ರಮ ಆಗಿ 10 ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮ, 1 ಗಂಟೆಗೆ ಧಾರ್ಮಿಕ ಕಾರ್ಯಕ್ರಮ ಮುಗಿಲಿಕ್ಕಿದೆ ಸರ್. ಅಲ್ಲಿ ಎಷ್ಟು ಸಾವಿರ ಜನ ನಾಳೆ ಸೇರ್ತಾರೆ? ನಾಳೆ ಒಂದು 3,000ದಿಂದ 4,000 ಜನ ಸೇರುವಂತ ವ್ಯವಸ್ಥೆ ನಾವು ಮಾಡಿಕೊಂಡಿದ್ದೇವೆ. ಸುಮಾರು 3,000 ಜನಕ್ಕೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದೇವೆ. ಬೆಳಿಗ್ಗೆ ಸುಮಾರು 300 ಜನಕ್ಕೆ, ಇವತ್ತು ರಾತ್ರಿ ಕೂಡ ಈಗ ಒಂದು 300ರಿಂದ 400 ಜನಕ್ಕೆ ಊಟದ ವ್ಯವಸ್ಥೆ, ಬೆಳಿಗ್ಗೆ ಒಂದು 500 ಜನರಿಗೆ ತಿಂಡಿಯ ವ್ಯವಸ್ಥೆ, ಹಾಗೂ ನಾಳೆ ಮಧ್ಯಾಹ್ನ 4,000 ಜನಕ್ಕೆ ಊಟದ ವ್ಯವಸ್ಥೆಯನ್ನ ನಾವು ಇಲ್ಲಿ ಮಾಡಿದ್ದೇವೆ. 2ನೇ ತಾರೀಕು ನಾಳೆ ಕಾರ್ಯಕ್ರಮ ಆ ರೀತಿ. ಆದ್ರೆ ಜಾತ್ರೆಯ ಕಾರ್ಯಕ್ರಮ ಕೂಡ ನಾಳೆ ಮತ್ತೆ ಪುನಃ ಆರಂಭಗೊಳ್ತದೆ. ಮತ್ತೆ ತದನಂತರ ಈ ವರ್ಷ ರಥೋತ್ಸವ ಡಾಕ್ಟರ್ ಕೆ.ವಿ. ಚಿದಾನಂದ ಸರ್ ಪರವಾಗಿ ನಡೀಲಿಕ್ಕಿದೆ. ಹಾಗಾಗಿ 10ನೇ ತಾರೀಕಿಗೆ ರಥೋತ್ಸವ ಇದೆ. ಬಹುಶಃ ಈ ವರ್ಷ ವಿಶೇಷವಾಗಿ ರಥೋತ್ಸವದಲ್ಲಿ ಹೆಚ್ಚಿನ ಜನರು ಭಾಗವಹಿಸಬಹುದು ಅಂತ ನಾನು ತಿಳ್ಕೊಂಡಿದ್ದೇನೆ ಸರ್. ಈಗ ಇಷ್ಟವರೆಗೆ ರಥೋತ್ಸವ, ಇನ್ನು ಯಾವಾಗಲೂ ಬ್ರಹ್ಮ ರಥೋತ್ಸವ. ಹೌದು ಸರ್. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಎಲ್ಲ ಮಾಹಿತಿಗಾಗಿ. ಅದು ಈ ಬ್ರಹ್ಮ ರಥೋತ್ಸವ, ಈ ಬಹಳ ದೊಡ್ಡ ಗಾತ್ರದ ರಥ ಬರುವುದರಿಂದ ಅದನ್ನು ಬ್ರಹ್ಮರಥ ಅಂತ ಹೇಳುವಂಥದ್ದು ಮಾಡ್ತಾರೆ. ಅದು ಬಹಳ ಏನು ಧಾರ್ಮಿಕವಾಗಿ ಬಹಳ ಪ್ರಾಮುಖ್ಯವಾದಂಥ ಸಂಗತಿಯಾಗಿ ಇನ್ನು ಪ್ರತಿ ವರ್ಷ ಸುಳ್ಯದಲ್ಲಿ ನಡೆಯಲಿಕ್ಕಿದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಾವು ಮನುಷ್ಯರಾಗಿ ಹುಟ್ಟಿದ್ದೆ ಕರ್ಮ ಕಳೀಲಿಕ್ಕೆ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದೆ. ಈ ಕರ್ಮದಲ್ಲಿ 3 ರೀತಿ ಇದೆ: ಸಂಚಿತ, ಪ್ರಾರಬ್ಧ, ಆಗಮ ಅಂತ. ಸಂಚಿತ ಅಂದ್ರೆ
ನಾವು ಜನ್ಮ ಜನ್ಮವನ್ನ ನಂಬ್ತೀವಿ ಭಾರತದವರು. ಇದನ್ನ ಕರ್ಮಭೂಮಿ ಅಂತ ಕರಿತೀವಿ, ಕರ್ಮ ಪ್ರಧಾನ ಭೂಮಿ. ಇನ್ನು ಪಾಶ್ಚಿಮಾತ್ಯ ದೇಶವನ್ನೆಲ್ಲ ಭೋಗ ಪ್ರಧಾನ ಭೂಮಿ ಅಂತ ಕರೆಯುವಂಥದ್ದು. ಭಾರತವನ್ನ ಮಾತ್ರ ಕರ್ಮ ಪ್ರಧಾನ ಭೂಮಿ ಅಂತ ಮೊದ್ಲಿಂದನು ಈ ಪೂರ್ವ ದೇಶವನ್ನ ಕರ್ಮ ಪ್ರಧಾನ ಭೂಮಿ ಅಂದ್ರೆ ನೀವೇನ್ ಮಾಡ್ತೀರ ಅದು ಅನುಭವಿಸ್ತೀಯ ನೀನು ಅಂತ. ಅವರೆಲ್ಲ ಸೆಮೆಟಿಕ್ ಮತಗಳಾದ್ರಿಂದ ಅದ್ರ ಬಗ್ಗೆ ಹೆಚ್ಚಿರ್ಲಿಲ್ಲ. ಆದ್ರೆ ವಿಶೇಷ ಏನು ಅಂದ್ರೆ ನಾವು ಇತ್ತೀಚೆಗೆ ಒಂದು 20 ವರ್ಷದಿಂದ ಈಚೆಗೆ ನೋಡಿದ್ರೆ ಪ್ರತಿ ದೇಶದಲ್ಲಿ ಇಂಗ್ಲಿಷ್ ನಲ್ಲಿ ಕರ್ಮ ಅನ್ನೋ ಶಬ್ದ ಸೇರಿಸ್ಬಿಟ್ಟಿದ್ದಾರೆ. ಈಗ ಪ್ರತಿಯೊಬ್ಬರು ಮೈ ಕರ್ಮಾಸ್ ಅಂತ ಹೇಳ್ತಾರೆ, ವಿದೇಶದವರು ಹೇಳಕ್ ಶುರು ಮಾಡಿದ್ದಾರೆ. ಅಂದ್ರೆ ಕರ್ಮವನ್ನ ಇವತ್ತು ಎಲ್ಲರೂ ನಂಬುವಂತ ಸ್ಥಿತಿ ಬಂದಿದೆ.